ಬೆಳಗಿನ ಶುಭೋದಯ. ಯೂಟ್ಯೂಬ್ ತರಗತಿಗಳಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನನ್ನ ಹೆಸರು ಎಂ.ಎ. ಉಮೇಶ್ ಬಾಬು. ಶ್ರೀ ಮರುಳಸಿದ್ದೇಶ್ವರ ಸ್ಮಾರಕ ನಾಗಸಮುದ್ರ ಶಿಖರಣ ಪ್ರೌಢಶಾಲೆ ಮೆಂಡೆಕೆರೆ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಮತ್ತು ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ವಿದ್ಯಾರ್ಥಿಗಳೇ, ನಾವು ಈ ದಿನ 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಅರ್ಥಶಾಸ್ತ್ರ ವಿಭಾಗದಲ್ಲಿ ಬರುವಂತಹ ನೈಸರ್ಗಿಕ ಸಂಪನ್ಮೂಲಗಳು, ಅದರ ಮುಂದುವರೆದ ಭಾಗವನ್ನು ಅಧ್ಯಯನವನ್ನು ಮಾಡೋಣ. ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ವಿ ನೈಸರ್ಗಿಕ ಸಂಪನ್ಮೂಲಗಳು ಅಂದ್ರೆ ಏನು, ಈ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಎಷ್ಟು ವಿಧ, ನವೀಕರಿಸಬಹುದಾದಂತಹ ನೈಸರ್ಗಿಕ ಸಂಪನ್ಮೂಲಗಳು ಯಾವುವು, ನವೀಕರಿಸಲಾಗದಂತಹ ನೈಸರ್ಗಿಕ ಸಂಪನ್ಮೂಲಗಳು ಯಾವುವು ಅನ್ನೋದನ್ನ ನಾವು ತಿಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ಈ ಸಂಪನ್ಮೂಲಗಳನ್ನು ಯಾವ ರೀತಿ ಮಿತವಾಗಿ ಬಳಸಬೇಕು, ನಂತರ ಸಂಪನ್ಮೂಲಗಳ ಬರಿದಾಗುವಿಕೆಗೆ ಕಾರಣ ಏನು, ಯಾವ ಕಾರಣಗಳಿಂದ ನಿಸರ್ಗದತ್ತವಾಗಿ ಸಿಗುವಂತಹ ಈ ಸಂಪನ್ಮೂಲಗಳು ಬರಿದಾಗ್ತವೆ, ಅದಕ್ಕೆ ಕಾರಣಕರ್ತರು ಯಾರು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಅದರ ಮುಂದುವರೆದ ಭಾಗವನ್ನು ನಾವು ಈಗ ತಿಳ್ಕೊಳ್ಳೋಣ. ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ. ಈ ನೈಸರ್ಗಿಕ ಸಂಪನ್ಮೂಲಗಳು ನಾವು ಯಥೇಚ್ಛವಾಗಿ ಬಳಸ್ತಾ ಹೋದ್ರೆ ಒಂದಲ್ಲ ಒಂದಿನ ಇವು ಖಾಲಿಯಾಗುತ್ತವೆ. ಮುಂದಿನ ಜನಾಂಗಕ್ಕೆ ಈ ನೈಸರ್ಗಿಕ ಸಂಪನ್ಮೂಲಗಳು ಇರೋದೇ ಇಲ್ಲ. ಮುಂದಿನ ಪೀಳಿಗೆಗೆ ನಾವು ಯಾವುದೇ ರೀತಿಯಾದಂತಹ ಖನಿಜ ಸಂಪನ್ಮೂಲಗಳು, ಅರಣ್ಯ ಸಂಪನ್ಮೂಲಗಳು, ನಂತರ ಭೂಮಿ, ವಾತಾವರಣ, ಪರಿಸರ ಇವುಗಳನ್ನ ಪರಿಶುದ್ಧವಾಗಿ ಬಿಟ್ಟು ಹೋಗುವುದೇ ಇಲ್ಲ. ಎಲ್ಲವೂ ಸಹ ಮಲಿನಗೊಂಡಿರುತ್ತೆ, ಕಲುಷಿತಗೊಂಡಿರುತ್ತೆ, ಖಾಲಿಯಾಗಿದೆ. ಆದ್ರಿಂದ ಮುಂದಿನ ಜನಾಂಗಕ್ಕೆ ನಾವು ಈ ಒಂದು ನೈಸರ್ಗಿಕ ಸಂಪನ್ಮೂಲಗಳನ್ನ ಯಥಾ ರೀತಿ ಉಳಿಸಿಕೊಳ್ಬೇಕು. ಅವರ ಭವಿಷ್ಯವು ಉತ್ತಮ ಸ್ಥಿತಿಯಲ್ಲಿರುವಂತೆ ಕಾಪಾಡಿಕೊಳ್ಬೇಕಾಗಿರುವಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಆ ನಿಟ್ಟಿನಲ್ಲಿ ಈ ಒಂದು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಅತ್ಯಂತ ಅಗತ್ಯವಾದಂತಹ ಕೆಲಸ ಆಗಬೇಕಾಗಿದೆ. ಇದನ್ನ ಪ್ರತಿಯೊಬ್ಬರೂ ಸಹ ಈ ಒಂದು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಯನ್ನು ಮಾಡುವುದರ ಮೂಲಕ ಮುಂದಿನ ಪೀಳಿಗೆಗೆ, ಮುಂದಿನ ಜನಾಂಗಕ್ಕೆ ಈ ಒಂದು ಸಂಪನ್ಮೂಲಗಳನ್ನು ಉಳಿಸಿ ಬೆಳೆಸಿ ಹೋಗುವಂತಹ ಜವಾಬ್ದಾರಿ ನಮ್ದಾಗಿದೆ. ಸಂಪನ್ಮೂಲಗಳ ಬಳಕೆಯಲ್ಲಿನ ತೀವ್ರ ಏರಿಕೆ, ಹೆಚ್ಚಳ, ಅವುಗಳ ಮಾಲಿನ್ಯವು ಮಾನವ ಜನಾಂಗಕ್ಕೆ ಗಂಭೀರ ಸ್ವರೂಪದ ಸಮಸ್ಯೆಗಳನ್ನ ತಂದೊಡ್ಡುತ್ತಿದೆ. ನಮಗೆ ಕುಡಿಯುವ ಶುದ್ಧ ನೀರು ಸಿಗದಿರಬಹುದು, ಉಸಿರಾಡಲು ಶುದ್ಧ ಗಾಳಿ ಇರದಿರಬಹುದು, ಹಲವಷ್ಟು ಸಂಪನ್ಮೂಲಗಳು ಬರಿದಾಗಬಹುದು, ಜೀವ ವೈವಿಧ್ಯತೆ ವಿರಳವಾಗಿ ಇಡೀ ವಿಶ್ವವೇ ತ್ಯಾಜ್ಯದ ಗುಂಡಿಯಾಗಿಡುವ ಅಪಾಯವಿದೆ. ಈ ಸಮಸ್ಯೆಗಳನ್ನು ಹೇಗೆ ಎದುರಿಸುವುದು, ಇದನ್ನ ಸಂಪನ್ಮೂಲಗಳ ಸಂರಕ್ಷಣೆಯ ಮೂಲಕ ನಾವು ಈ ಮುಂದಿನ ಜನಾಂಗಕ್ಕೆ ಸಂಪನ್ಮೂಲಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ. ಸಂಪನ್ಮೂಲಗಳ ಸಂರಕ್ಷಣೆ ಅಂದ್ರೆ ಅವುಗಳ ಅಪಬಳಕೆಯನ್ನ ಕಡಿಮೆ ಮಾಡಿ ಅವುಗಳ ಪ್ರಾಯೋಜಿತ ಬಳಕೆಯನ್ನ ಪ್ರೋತ್ಸಾಹಿಸುವಂಥದ್ದು, ಅಗತ್ಯಕ್ಕೆ ತಕ್ಕಂತೆ ವಸ್ತುಗಳನ್ನು ಬಳಕೆ ಮಾಡುವಂಥದ್ದು, ಪರಿಸರ ಮತ್ತು ಸಂಪನ್ಮೂಲಗಳ ಬಳಕೆಗಳ ನಡುವೆ ಸಮತೋಲನವನ್ನ ಕಾಯ್ದುಕೊಳ್ಳುವಂಥದ್ದೇ ಈ ಸಂಪನ್ಮೂಲಗಳ ಸಂರಕ್ಷಣೆ ಆಗಿದೆ. ಮಾನವ ಜನಾಂಗದ ಈಗಿನ ಪೀಳಿಗೆಯ ಆಕಾಂಕ್ಷೆಗಳನ್ನ ಈಡೇರಿಸುವ ಹಾಗೂ ಮುಂದಿನ ಪೀಳಿಗೆಯವರ ಅಪೇಕ್ಷೆಗಳನ್ನ ಪೂರೈಸಲು ಸಾಧ್ಯವಾಗುವಂತೆ ಈ ಜೀವಗೋಳವನ್ನ ಹಾಗೂ ಆ ಜೀವಗೋಳದಲ್ಲಿರುವಂತಹ ಜೀವಿಗಳನ್ನ ಸಂರಕ್ಷಿಸಿ ನಿರ್ವಹಿಸುವಂತಹ ಕ್ರಮಗಳು ಈ ಒಂದು ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆಯಲ್ಲಿ ಕಂಡುಬರುತ್ತವೆ. ಸಂರಕ್ಷಣೆಯು ನೈಸರ್ಗಿಕ ಸಂಪನ್ಮೂಲಗಳ ಸರಿಯಾದ ನಿರ್ವಹಣೆಗೆ ಸಂಬಂಧಿಸಿದ್ದು, ಅವುಗಳ ಅತಿಯಾದ ಬಳಕೆ, ಅಪವ್ಯಯ ಮತ್ತು ಅವನತಿಗಳನ್ನ ತಡೆಯುವ ಒಂದು ಕಾರ್ಯ ಆಗಿದೆ. ಅದು ಸಂಪನ್ಮೂಲಗಳಿಂದ ದೊರಕಬಹುದಾದ ಎಲ್ಲಾ ಪ್ರಯೋಜನಗಳನ್ನ ಪಡೆದುಕೊಳ್ಳುವುದರ ಜೊತೆಗೆ ಅವುಗಳ ಪ್ರಮಾಣ ಮತ್ತೆ ಗುಣಮಟ್ಟವನ್ನ ಕಾಯ್ದುಕೊಂಡು ಹೋಗಲು ಬಳಸಬಹುದಾದಂತಹ ಚಟುವಟಿಕೆಗಳ ಒಂದು ಗುಚ್ಛವೇ ಸಂಪನ್ಮೂಲಗಳ ಸಂರಕ್ಷಣೆ.
ಸಂಪನ್ಮೂಲಗಳ ಸಂರಕ್ಷಣೆಯ ಹೊಣೆ ನಮ್ಮ ನಿಮ್ಮೆಲ್ಲರದು. ಅದನ್ನು ಹೇಗೆ ಸಾಕಾರಗೊಳಿಸುವುದು ಅನ್ನೋದನ್ನ ನಾವು ವಿಶ್ಲೇಷಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಪರಿಸರದಲ್ಲಿರುವಂತಹ ವಸ್ತುಗಳನ್ನು ನಾವು ಮಿತವಾಗಿ ಬಳಸುವಂಥದ್ದು, ಜೊತೆಗೆ ಹೆಚ್ಚುತ್ತಿರುವಂತಹ ಜನಸಂಖ್ಯೆಗೆ ಬೇಕಾದಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೆಚ್ಚಿನದಾಗಿ ಮುಗಿಯದಿರುವಂತಹ ಅಥವಾ ನವೀಕರಿಸಬಹುದಾದಂತಹ ಸಂಪನ್ಮೂಲಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಬಳಕೆ ಮಾಡುವುದರಿಂದ ಅವುಗಳು ಪರಿಸರದಲ್ಲಿ ಉಳ್ಕೊಳ್ಳುತ್ತವೆ. ಜೊತೆಗೆ ಪರಿಸರಕ್ಕೆ ಯಾವುದೇ ರೀತಿಯಾದಂತಹ ಹಾನಿಯಾಗದಂತಹ ಒಂದು ವಸ್ತುಗಳನ್ನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತೇವೆ. ಜೊತೆಗೆ ನೈಸರ್ಗಿಕವಾಗಿ ಸಿಗುವಂತಹ ಸಂಪನ್ಮೂಲಗಳನ್ನ ಮಿತವಾಗಿ, ಪರಿಪೂರ್ಣವಾಗಿ ಮತ್ತೆ ಪುನರ್ ಬಳಕೆ ಮಾಡುವಂತಹ ರೀತಿಯಲ್ಲಿ ಅವುಗಳನ್ನ ಸಂರಕ್ಷಣೆ ಮಾಡುವುದರ ಜೊತೆಗೆ ಬಳಕೆ ಮಾಡುವುದರಿಂದ ಆ ಒಂದು ಮುಂದಿನ ಜನಾಂಗಕ್ಕೆ ಇವುಗಳನ್ನ ಸಂರಕ್ಷಣೆಯಲ್ಲಿಗೆ ಸಾಧ್ಯ ಆಗುತ್ತೆ. ಆ ತಂತ್ರದ ಒಂದು ಉಪಯೋಗವನ್ನ ನಾವು 4 ಸಾಲುಗಳ ಮೂಲಕ ವಿವರಣೆಯನ್ನು ಕೊಡ್ತೀವಿ. ಆ ವಿವರಣೆಯಂತೆ ನಾವು ಸಂಪನ್ಮೂಲಗಳನ್ನ ಬಳಕೆ ಮಾಡೋದಾದ್ರೆ ಸಂಪನ್ಮೂಲಗಳನ್ನು ನಾವು ಸಂರಕ್ಷಣೆ ಮಾಡಿದಂತಾಗುತ್ತೆ. ಯಾವುವು ಆ 4 ತಂತ್ರಗಳನ್ನ ಮೂಲಕ ಈ ಒಂದು ಪರಿಸರದ ಸಂರಕ್ಷಣೆಯನ್ನ, ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಸಾಧ್ಯ. ಯಾವುವು 4 ಒಂದು ರೆಡ್ಯೂಸ್, ಕಡಿಮೆಗೊಳಿಸುವಂಥದ್ದು. ನಂತರ 2 ರೀಯೂಸ್, ಪುನರ್ಬಳಕೆ ಮಾಡುವಂಥದ್ದು. 3 ರೀಚಾರ್ಜ್, ಪುನರ್ಭರ್ತಿ ಮಾಡುವಂಥದ್ದು. 4 ರಿಸರ್ಚ್, ಸಂಶೋಧನೆಯನ್ನು ಮಾಡುವುದು. ಹೊಸ ತಂತ್ರಜ್ಞಾನದ ಮೂಲಕ ನೈಸರ್ಗಿಕ ಸಂಪನ್ಮೂಲಗಳನ್ನು ಯಾವ ರೀತಿ ಬಳಕೆ ಮಾಡಿಕೊಳ್ಬೇಕು ಅನ್ನುವುದರ ಬಗ್ಗೆ ಪರ್ಯಾಯ ವಸ್ತುಗಳ ಒಂದು ಸಂಶೋಧನೆ ನಡೆಯುವುದರಿಂದ ಪರಿಸರದ ರಕ್ಷಣೆ, ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆ ಸಾಧ್ಯ. ಮೊದಲನೇದಾಗಿ ರೆಡ್ಯೂಸ್ ಅಂತ ನಾವೇನು ಕರಿತೀವಿ, ಸಂಪನ್ಮೂಲಗಳ ಬಳಕೆಯನ್ನ ಕಡಿಮೆ ಮಾಡುವಂಥದ್ದನ್ನ ರಿಡ್ಯೂಸ್ ಅಂತೇಳಿ ಕರಿತೀವಿ. ರೀಯೂಸ್, ಸಂಪನ್ಮೂಲಗಳ ಮರು ಬಳಕೆ ಮಾಡುವುದನ್ನ ರೀಯೂಸ್ ಅಂತೇಳಿ ಕರಿತೀವಿ. ರೀಚಾರ್ಜ್, ನೈಸರ್ಗಿಕ ಸಂಪನ್ಮೂಲಗಳನ್ನ ಪುನರ್ ಭರ್ತಿ ಮಾಡುವುದನ್ನ ರೀಚಾರ್ಜ್ ಅಂತ ಕರಿತೀವಿ. ರಿಸರ್ಚ್ ಅಥವಾ ರೀಜನರೇಟ್ ಅಂತಲೂ ಸಹ ರಿಸರ್ಚ್ಗೆ ಕರಿತೀವಿ. ನಂತರ ರಿಸರ್ಚ್, ಸಂಶೋಧನೆ ಮಾಡುವಂಥದ್ದು, ಹೊಸದಾದಂತಹ ಪರ್ಯಾಯ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ನೈಸರ್ಗಿಕ ಸಂಪನ್ಮೂಲಗಳ ಬಳಕೆಯನ್ನ ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಇವುಗಳನ್ನ ನಿಯಂತ್ರಿಸಿ ಸಂಪನ್ಮೂಲಗಳನ್ನ ಸಂರಕ್ಷಣೆ ಮಾಡುವಂಥದ್ದು ಈ 4 Rಗಳ ಪ್ರಮುಖವಾದಂತಹ ಉದ್ದೇಶ. ಅದರಲ್ಲಿ ಮೊದಲನೇದು ಸಂಪನ್ಮೂಲಗಳ ಬಳಕೆಯನ್ನ ಕಡಿಮೆ ಮಾಡುವುದು. ಇದನ್ನ ರೆಡ್ಯೂಸ್ ಅಂತ ಹೇಳ್ತಾರೆ. ಹೇಗೆ, ಯಾವ ರೀತಿ ಇದನ್ನ ರೆಡ್ಯೂಸ್ ಮಾಡೋದು? ಸಂಪನ್ಮೂಲಗಳನ್ನ ಆದಷ್ಟು ಕಡಿಮೆ ಬಳಕೆ ಮಾಡುವುದಷ್ಟೇ ಅಲ್ಲದೆ ಅವುಗಳು ಪೋಲು ಮಾಡುವಿಕೆಯನ್ನ ಕಡಿಮೆಗೊಳಿಸಬಹುದಾಗಿದೆ. ಯಾವುದೇ ಕೆಲಸಕ್ಕೆ ಬೇಕಾದಂತಹ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆಯನ್ನ ಕಡಿಮೆ ಮಾಡುವಂತಹ ಪ್ರಯತ್ನ ಮಾಡಿದರೆ ಒಟ್ಟಾರೆ ಮಾಲಿನ್ಯವು ಕಡಿಮೆಯಾಗುತ್ತದೆ. ಹೇಗೆ? ಉದಾಹರಣೆಗೆ, ಪ್ರತಿ ಸಾರಿ ಮೋಟಾರ್ ಬೈಕ್ ಬಳಕೆಯ ಬದಲಾಗಿ ಸೈಕಲ್ ಬಳಸುವುದು ಅಥವಾ ನಡೆದು ಹೋಗುವುದು, ಪ್ರತಿಯೊಬ್ಬರೂ ಸ್ವಂತ ವಾಹನದಲ್ಲಿ ತಿರುಗಾಡದೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನ ಬಳಸುವುದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ನ ಬಳಕೆ ಕಡಿಮೆ ಮಾಡುವುದಲ್ಲದೆ ವಾಯು ಮಾಲಿನ್ಯವೂ ಸಹ ಕಡಿಮೆಯಾಗುತ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಉದಾಹರಣೆಗೆ ನಮ್ಮ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಕಡೆನೂ ಬೈಕ್ ಇರ್ತದೆ. ತೋಟದ ಹತ್ರಕ್ಕೆ ಹೋಗ್ಬೇಕು, ಹೊಲದ ಹತ್ರಕ್ಕೆ ಹೋಗ್ಬೇಕು ಅಂತಂದ್ರೆ ಬೈಕ್ ಸ್ಟಾರ್ಟ್ ಮಾಡ್ಕೊಂತೀವಿ, ಹೋಗ್ಬೇಕು. ಬೇಡ, ಅದ್ರ ಬದಲಾಗಿ ಏನ್ ಮಾಡೋದು? ನಡ್ಕೊಂಡು ಹೋಗೋದು. ಇನ್ನು ಆಗೋದೇ ಇಲ್ಲ ನಡ್ಕೊಂಡು ಹೋಗೋಕೆ, ಸೈಕಲ್ ತಗೊಂಡೋಗಿ. ಇದರಿಂದ ನಮಗೆ ಇಂಧನದ ಮಿತವ್ಯಯವೂ ಆಗುತ್ತೆ, ಇಂಧನದ ಉಳಿಕೆನೂ ಆಗುತ್ತೆ, ನಂತರ ಪರಿಸರಕ್ಕೆ ಸಂರಕ್ಷಣೆನೂ ಆಗುತ್ತೆ. ಯಾವುದೇ ಇಂಗಾಲದ ಡೈಆಕ್ಸೈಡ್ ಪರಿಸರಕ್ಕೆ ಹೋಗುವುದಿಲ್ಲ. ವಾಹನಗಳಿಂದ ಹೊರಬರುವಂತಹ ಒಂದು ಇಂಗಾಲದ ಡೈಆಕ್ಸೈಡ್ ಪರಿಸರದ ಮೇಲೆ ಪರಿಣಾಮವನ್ನ ಬೀರೋದಿಲ್ಲ. ಆ ಹೊಗೆ ಏನು, ಪೆಟ್ರೋಲ್, ಡೀಸೆಲ್ ಇವುಗಳ ದಹನದಿಂದ ವಾಹನಗಳಿಂದ ಹೊರಬರುವಂತಹ ಹೊಗೆ
ವಾತಾವರಣಕ್ಕೆ ಸೇರಿ ವಾತಾವರಣ ಕಲುಷಿತ ಆಗುವುದನ್ನು ನಾವು ತಪ್ಪಿಸಬಹುದು. ಯಾವುದರಿಂದ? ಈ ಒಂದು ಮಿತವಾದಂತಹ ಬಳಕೆ. ನಂತರ ನಗರಗಳಿಗೆ ಹೋಗ್ಬೇಕು. ಉದಾಹರಣೆಗೆ ನಿಮ್ಮ ಅಕ್ಕಪಕ್ಕದ ನಗರಗಳಿಗೆ ಹೋಗ್ಬೇಕು ಅಂತಂದ್ರೆ ನಿಮ್ಮ ಸ್ವಂತ ವಾಹನದಲ್ಲಿ ಹೋಗುವುದರ ಬದಲಾಗಿ ಆಟೋಗಳಲ್ಲಿ, ಸಾರಿಗೆ ಸಂಸ್ಥೆಯ ಬಸ್ಸುಗಳಲ್ಲಿ ಹೋಗುವುದರಿಂದ ಇಲ್ಲೇನಾಗುತ್ತೆ, ನೀನು ಹೋಗುವಂತಹ ಖರ್ಚು ಕಡಿಮೆ ಆಗುತ್ತೆ, ಜೊತೆಗೆ ಅದರಿಂದ ಪರಿಸರಕ್ಕೆ ಉಂಟಾಗುವಂತಹ ಮಾಲಿನ್ಯವೂ ಸಹ ಕಡಿಮೆ ಆಗುತ್ತೆ. ಇಂಥ ರೀತಿಯಲ್ಲಿ ಈ ರೀತಿಯಲ್ಲಿ ನಾವು ಸಂಪನ್ಮೂಲಗಳ ಬಳಕೆಯನ್ನ ಕಡಿಮೆ ಮಾಡುವುದರಿಂದ ಪರಿಸರದ ಮೇಲೆ ಉತ್ತಮ ಪರಿಣಾಮವೂ ಬೀರುತ್ತೆ. ನಂತರ ಸಂಪನ್ಮೂಲಗಳ ಸಂರಕ್ಷಣೆ ಆಗುತ್ತೆ, ಜೊತೆಗೆ ಮಿತವ್ಯಯವೂ ಸಹ ಸಾಧ್ಯ ಆಗುತ್ತೆ. ಎರಡನೇದಾಗಿ ಸಂಪನ್ಮೂಲಗಳನ್ನ ಮರುಬಳಕೆ ಮಾಡುವಂಥದ್ದು, ಅದನ್ನ ರೀಯೂಸ್, ಮರುಬಳಕೆ. ಹೇಗೆ ಇದು ಸಂಪನ್ಮೂಲಗಳ ಸಂರಕ್ಷಣೆಗೆ ಒಂದು ಸರಳ ಆದರೆ ತುಂಬಾ ಪರಿಣಾಮಕಾರಿ ಮಾರ್ಗವಾಗಿದೆ. ಪ್ರತಿಯೊಂದು ಸಂಪನ್ಮೂಲಗಳನ್ನು ಬೇರೆ ಬೇರೆ ಕೆಲಸಗಳಲ್ಲದೆ ಹಲವು ದಾರಿ ಉಪಯೋಗಿಸಬಹುದಾಗಿದೆ. ಉದಾಹರಣೆಗೆ, ಸ್ನಾನಕ್ಕೆ ಬಳಸಿದ ನೀರನ್ನ ತೋಟಕ್ಕೆ ಬಳಸಬಹುದು. ಉಪಯೋಗಿಸಿದ ಕಾಗದವನ್ನ ಪಟ್ಟಣಗಳನ್ನ ತಯಾರಿಸಲು ಬಳಸಬಹುದಂಥದ್ದು. ಇದು ಏನಾಗುತ್ತೆ ಅಂತಂದ್ರೆ ಸಂಪನ್ಮೂಲಗಳ ಮರುಬಳಕೆಗೆ ಕಾರಣ ಆಗಿದೆ. ಉದಾಹರಣೆಗೆ, ನಾವು ಮನೆಯ ಮುಂಭಾಗದಲ್ಲಿ ಅಥವಾ ಸ್ನಾನ ಮಾಡಬೇಕಾದ್ರೆ ನೀರನ್ನು ಬಳಸ್ತೀವಿ. ಆ ನೀರು ವ್ಯರ್ಥವಾಗಿ ಚರಂಡಿಯಲ್ಲಿ ಕೊಚ್ಚಿ ಹೋಗುವುದರ ಬದಲಾಗಿ ಆ ನೀರನ್ನ ತೋಟಗಳಿಗೆ ಅದರ ಒಂದು ನೀರಿನ ಒಂದು ಸಂಪರ್ಕವನ್ನು ಕಲ್ಪಿಸಿದರೆ ಸ್ನಾನ ಮಾಡಿದಂಗೂ ಆಗುತ್ತೆ ನಮಗೆ. ಅದೇ ನೀರು ತೋಟದ ಇತರ ಸಸ್ಯಗಳಿಗೆ ಅಥವಾ ಗಿಡಗಳಿಗೆ ನೀರು ಸರಬರಾಜಾಗುತ್ತೆ. ನಂತರ ಕಾಗದವನ್ನು ಬಳಸಿದ ನಂತರ ಅದನ್ನ ಬಿಸಾಕುವುದರ ಬದಲು, ಸುಟ್ಟು ಹಾಕುವುದರ ಬದಲು ಅದನ್ನ ಪೊಟ್ಟಣಗಳನ್ನು ಕಟ್ಟಲಿಕ್ಕೆ ಬಳಸುವುದರಿಂದ ಏನಾಗುತ್ತೆ, ಸಂಪನ್ಮೂಲಗಳನ್ನ ಪುನರ್ ಬಳಕೆ ಆದಂತಾಗುತ್ತೆ. ಅದನ್ನೇ ರೀಯೂಸ್ ಅಥವಾ ಪುನರ್ಬಳಕೆ ಅಂತ ಕರಿತೀವಿ. ಇದರಿಂದಲೂ ಸಹ ಸಂಪನ್ಮೂಲಗಳ ಸಂರಕ್ಷಣೆ ಸಾಧ್ಯ ಆಗುತ್ತೆ. ಮೂರನೇದಾಗಿ ಸಂಪನ್ಮೂಲಗಳ ಪುನರ್ಭರ್ತಿ ಮಾಡುವುದು, ಇದನ್ನ ರೀಚಾರ್ಜ್ ಅಂತ ಕರಿತೀವಿ ಅಥವಾ ಪುನರುಚ್ಚೇತನಗೊಳಿಸುವಂಥದ್ದು. ನಮ್ಮ ಪ್ರಜ್ಞಾಪೂರ್ವಕ ಪ್ರಯತ್ನಗಳಿಂದ ಸಂಪನ್ಮೂಲಗಳನ್ನ ವೃದ್ಧಿಸುವ ಕಾರ್ಯಗಳು ಈ ವಿಧಗಳಲ್ಲಿ ಬರುತ್ತವೆ. ಹೇಗೆ? ಅಂತರ್ಜಲ ಮರುಪೂರಣಗೊಳಿಸುವಂಥದ್ದು, ಎಲ್ಲಾ ಕಾರ್ಯಗಳು ಅರಣ್ಯೀಕರಣದಿಂದ ಮರಗಿಡಗಳನ್ನ ಸಂಖ್ಯೆ ಹೆಚ್ಚಿಸುವಂಥದ್ದು, ಸಂಪನ್ಮೂಲ ತನ್ಮೂಲಕ ಜೀವ ವೈವಿಧ್ಯತೆಯ ವಿಸ್ತರಣೆಗಳು ಇಲ್ಲಿ ನೀಡಬಹುದಾದಂತಹ ಉದಾಹರಣೆ. ನಾವು ತಿಳ್ಕೊಂಡಿದ್ವಿ 1800 ಅಡಿ 500 ಅಡಿ 1000 ಅಡಿ ಭೂಮಿಯ ಆಳಕ್ಕೆ ಬೋರ್ವೆಲ್ಗಳನ್ನು ಹಾಕಿದ್ರೂ ಸಹ ಅಂತರ್ಜಲ ಸಿಕ್ಕಿಲ್ಲ. ಕಾರಣ ಏನು? ಅಂತರ್ಜಲದ ಒಂದು ಮಟ್ಟ ಕುಸಿದಿದೆ. ಆದ್ರಿಂದ ಈ ಅಂತರ್ಜಲದ ಮರುಪೂರಣವನ್ನು ಮಾಡಲಿಕ್ಕೆ ಏನ್ ಮಾಡ್ತಿದೆ ಅಂತಂದ್ರೆ, ಕರ್ನಾಟಕ ಸರ್ಕಾರ ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಬೋರ್ವೆಲ್ಗಳು, ಬತ್ತಿ ಹೋದಂತಹ ಬೋರ್ವೆಲ್ಗಳ ಸುತ್ತ ಜಲ ಮರುಪೂರಣ ಅನ್ನುವಂತಹ ಯೋಜನೆಯನ್ನ ಹಾಕೊಂಡು ಅಲ್ಲಿ ನೋಡ್ತಿರ್ಬೇಕು ವಿದ್ಯಾರ್ಥಿಗಳೇ, ಬತ್ತಿ ಹೋದಂತಹ ಬೋರ್ವೆಲ್ಗಳ ಸುತ್ತ 2 ಮೀಟರ್ ಗುಂಡಿಯನ್ನ ತೋರಿಸ್ಬಿಡ್ತಾರೆ. ಮರಳು ಮತ್ತೆ ಕಲ್ಲು, ಜಲ್ಲಿ ಕಲ್ಲುಗಳನ್ನ ಹಾಕಿ ಅದನ್ನ ಪುನಃ ಭರ್ತಿ ಮಾಡಿ ಮಳೆ ನೀರನ್ನ ಆ ಒಂದು ಗುಂಡಿಗಳಿಗೆ ತುಂಬಿಸ್ತಾರೆ. ಆಗೇನಾಗುತ್ತೆ, ಮಳೆ ನೀರು ಆ ಬೋರ್ವೆಲ್ಗಳ ಭಾಗದಲ್ಲಿ ತೋಡಿದಂತಹ ಗುಂಡಿಯಲ್ಲಿ ತುಂಬಿ ಇಂಗಿ ಅಂತರ್ಜಲವನ್ನ ಸೇರ್ಕೊಳ್ಳುತ್ತವೆ. ಆಗ ಅಂತರ್ಜಲ ಪುನರ್ ಭರ್ತಿಯಾಗುತ್ತೆ. ಇದನ್ನೇ ಜಲ ಮರುಪೂರಣ ಅಂತ ಕರಿತೀವಿ. ಇಂತಹ ಕ್ರಿಯೆಗಳನ್ನು ಮಾಡ್ತಿದ್ದಾರೆ. ಸಾಮಾಜಿಕ ಅರಣ್ಯ ಇಲಾಖೆ ರಸ್ತೆ ಪಕ್ಕಗಳಲ್ಲಿ, ನಂತರ ಸರ್ಕಾರಿ ಗೋಮಾಳಗಳು, ಸರ್ಕಾರಕ್ಕೆ ಸೇರಿದಂತಹ ಒಂದು ಭೂಪ್ರದೇಶಗಳಲ್ಲಿ ಅರಣ್ಯ ಗಿಡಮರಗಳನ್ನ ನೆಡುತ್ತಿದೆ. ಇದರಿಂದ ಅರಣ್ಯಗಳ ಪುನರ್ಭರ್ತಿ ಸಾಧ್ಯ ಆಗ್ತಿದೆ. ಜೊತೆಗೆ ಅರಣ್ಯಗಳ ಪುನರ್ಭರ್ತಿಯ ಜೊತೆಗೆ ಈ ಅರಣ್ಯಗಳು, ಗಿಡಮರಗಳು ದಟ್ಟವಾಗಿ ಬೆಳೆದ ನಂತರ ಅನೇಕ ಜೀವಿಗಳು, ಪ್ರಾಣಿ ಸಂಕುಲ, ಪಕ್ಷಿ ಸಂಕುಲ ಇವೆಲ್ಲವೂ ಸಹ ಇಲ್ಲಿ ವಾಸ ಮಾಡುವಂತಹ ತಾಣಗಳಾಗಿ ಮಾರ್ಪಡುತ್ತವೆ. ಇದನ್ನು ನಾವು ಸಂಪನ್ಮೂಲಗಳ
ಪುನರ್ ಭರ್ತಿ ಮಾಡುವುದು ಅಥವಾ ರೀಚಾರ್ಜ್ ಅಂತ ಹೇಳ್ತೇವೆ. ನಂತರ 4ನೇದಾಗಿ ಸಂಶೋಧನೆ ಅಥವಾ ರಿಸರ್ಚ್. ಬರಿದಾಗುವ ಸಂಪನ್ಮೂಲಗಳಿಗೆ ಪರ್ಯಾಯವಾಗಿ ಬಳಕೆ ಮಾಡಬಹುದಾದಂತಹ ನವೀಕರಣಗೊಳಿಸಬಹುದಾದ ವಸ್ತುಗಳ ಸಂಶೋಧನೆ ನಿರಂತರವಾಗಿ ಆಗಬೇಕು. ನಾವು ಈಗ ಬಳಸುತ್ತಿರುವ ಇಂಧನಕ್ಕೆ ಬದಲಾಗಿ ಸೌರಶಕ್ತಿ ಮತ್ತೆ ಪವನಶಕ್ತಿಗಳನ್ನ ಉತ್ತಮವಾಗಿ ಬಳಸುವಂಥದ್ದು ಮುಂದಿನ ಜನಾಂಗದಲ್ಲಿ ಅಥವಾ ಮುಂದಿನ ಪೀಳಿಗೆಗೆ ಆಗಬೇಕು. ಇದರಿಂದ ಏನಾಗುತ್ತೆ, ಸಂಶೋಧನೆ ಸಾಧ್ಯ ಆಗುವುದರ ಜೊತೆಗೆ ಮುಗಿದು ಹೋಗುವಂತಹ ಸಂಪನ್ಮೂಲಗಳನ್ನು ಬಿಟ್ಟು ಅದಕ್ಕೆ ಪರ್ಯಾಯ ಸಂಪನ್ಮೂಲಗಳಾದಂತಹ ನವೀಕರಿಸಬಹುದಾದಂತಹ ಸಂಪನ್ಮೂಲಗಳ ಬಳಕೆ ಹೆಚ್ಚಾಗುತ್ತೆ. ಉದಾಹರಣೆಗೆ ಇಂಧನ ಖಾಲಿಯಾಗುತ್ತೆ, ಪೆಟ್ರೋಲ್, ಡೀಸೆಲ್ ಎಲ್ಲವೂ ಸಹ ಖಾಲಿಯಾಗುತ್ತೆ ಒಂದಲ್ಲ ಒಂದಿನ. ಇವುಗಳ ಬದಲಾಗಿ ಸೌರಶಕ್ತಿಯಿಂದ ಚಾಲಿತವಾಗುವಂತಹ ವಾಹನಗಳು, ನಂತರ ಪವನಶಕ್ತಿಯನ್ನು ಬಳಸಿಕೊಂಡು ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡುವಂಥದ್ದು, ನಂತರ ಜೈವಿಕ ಇಂಧನವನ್ನು ಬಳಕೆ ಮಾಡಿಕೊಳ್ಳುವಂಥದ್ದು. ಇದರಿಂದ ಏನಾಗುತ್ತೆ, ಆ ಮುಗಿದು ಹೋಗುವಂತಹ ಸಂಪನ್ಮೂಲಗಳ ಸಂರಕ್ಷಣೆಯಾಗುತ್ತೆ, ಜೊತೆಗೆ ವಾಹನಗಳು ಸಹ ಯಥಾರೀತಿ ಚಾಲನೆಯಾಗುತ್ತವೆ. ಇಂತಹ ಒಂದು ಸಂಶೋಧನೆಗಳನ್ನು ಮಾಡುವುದರಿಂದ ಸಂಪನ್ಮೂಲಗಳ ಸಂರಕ್ಷಣೆ ಸಾಧ್ಯ ಆಗುತ್ತೆ. ವಿದ್ಯಾರ್ಥಿಗಳೇ, ನಿಮ್ಗೆ ಗೊತ್ತಿರಬಹುದು ನೋಡಿ, ನಗರ ಪ್ರದೇಶಗಳಲ್ಲಿ ಮನೆಗಳಲ್ಲಿ ಇತ್ತೀಚೆಗೆ ಗ್ರಾಮೀಣ ಪ್ರದೇಶದಲ್ಲೂ ಸಹ ಇರುವಂತಹ ಯೋಜನೆಗಳು ಅನುಷ್ಠಾನಗೊಳ್ಳುತ್ತವೆ. ಹೇಗೆ ಅಂತಂದ್ರೆ, ಈ ಸೋಲಾರ್ ಸಿಸ್ಟಮ್ ಅಥವಾ ಸೌರಶಕ್ತಿಯಿಂದ ಬಿಸಿ ನೀರನ್ನು ಕಾಯಿಸಿಕೊಳ್ಳುವಂಥದ್ದು, ನಂತರ ಕೆಲವೊಂದು ಮನೆಗಳಲ್ಲಿ ಸೌರಶಕ್ತಿಯನ್ನು ಬಳಕೆ ಮಾಡಿಕೊಂಡು ವಿದ್ಯುತ್ ದೀಪವನ್ನು ಹೊತ್ತಿಸುವಂಥದ್ದು. ನಂತರ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಬಹುದು, ರಾಜ್ಯ ಸರ್ಕಾರ ಅನೇಕ ಸೌರಶಕ್ತಿ ಪ್ಲಾಂಟ್ಗಳನ್ನ ತೆಗೆದು ಅವುಗಳಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಿ ನಗರಗಳಿಗೆ ಮತ್ತೆ ಕಾರ್ಖಾನೆಗಳಿಗೆ ಸರಬರಾಜು ಮಾಡ್ತಿರೋದನ್ನು ಕಾಣಬಹುದು. ಅದಕ್ಕೆ ನಿಮಗೆ ಉದಾಹರಣೆ ಅನ್ನೋದಾದ್ರೆ, ಅರಸೀಕೆರೆಯಿಂದ ತುಮಕೂರಿಗೆ ಹೋಗುವಂತಹ ಒಂದು ಮಾರ್ಗದಲ್ಲಿ, ಅರಸೀಕೆರೆಯಿಂದ ಸುಮಾರು 4 ರಿಂದ 5 ಕಿಲೋಮೀಟರ್ ಮಾರ್ಗದಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಬಸ್ಸಲ್ಲಿ ಹೋಗಬೇಕಾದ್ರೆ ಹೋಗುವಂತ ಎಡಭಾಗದಲ್ಲಿ ಒಂದು ಸೋಲಾರ್ ಪ್ಲಾಂಟ್ ಇದೆ. ಸುಮಾರು 5 ರಿಂದ 6 ಎಕರೆ ಭೂಭಾಗದಲ್ಲಿ ಈ ಒಂದು ಸೋಲಾರ್ ಸೆಲ್ಗಳನ್ನ ಅಥವಾ ಸೌರಕೋಶಗಳನ್ನ ಅಳವಡಿಸಿ ಅವುಗಳಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡೋದನ್ನು ನಾವು ಕಾಣಬಹುದಾಗಿದೆ. ಇದು ಸಂಶೋಧನೆ ಆಗುವುದರಿಂದ ಏನಾಗುತ್ತೆ, ವಿದ್ಯುತ್ ಶಕ್ತಿಯ ಒಂದು ಅಭಾವವನ್ನು ಕಡಿಮೆ ಮಾಡಬಹುದು, ಜೊತೆಗೆ ಆ ಒಂದು ಉತ್ಪಾದನೆಯನ್ನು ಸಹ ಹೆಚ್ಚಿಸಿಕೊಂಡು ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಸಂಪನ್ಮೂಲಗಳ ಸಂರಕ್ಷಣೆಯೂ ಸಹ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಎಲ್ಲರೂ ಸಹ ಈ ಒಂದು ಕ್ರಮಗಳನ್ನು ಕೈಗೊಳ್ಳುವುದರ ಮೂಲಕ ಪರಿಸರ ಸಂರಕ್ಷಣೆ, ಸಂಪನ್ಮೂಲಗಳ ಸಂರಕ್ಷಣೆ ಇದು ಸಾಧ್ಯ ಆಗುತ್ತೆ. ನಂತರ ಇನ್ನೂ ಕೆಲವು ಅಂಶಗಳನ್ನು ನಾವು ಗಮನಿಸುವುದಾದ್ರೆ, ಇನ್ನು ಯಾವ ಕ್ರಮಗಳ ಮೂಲಕ ಈ ಒಂದು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ಈ ಕೆಳಕಂಡಂತೆ ತಿಳ್ಕೊಳ್ಳೋಣ. ಒಂದನೇದು, ಕಡಿಮೆ ಸರಕುಗಳನ್ನ ಖರೀದಿಸುವುದು, ಜೊತೆಗೆ ಈಗಾಗಲೇ ಇರುವಂತವುಗಳನ್ನ ಎಷ್ಟು ದೀರ್ಘಕಾಲವೋ ಅಷ್ಟು ಉಪಯೋಗಿಸಿ ಹೊಸದನ್ನ ಖರೀದಿಸುವಾಗ ಅದು ಅವಶ್ಯವಿದೆಯಾ ಎಂದು ಪ್ರಶ್ನಿಸಿಕೊಳ್ಳುವುದು. ಇರುವಂತ ವಸ್ತುಗಳನ್ನ ಖಾಲಿಯಾಗುವವರೆಗೂ ಖರ್ಚು ಮಾಡೋಣ, ಅರ್ಧಬರ್ಧ ಬಳಸೋದು, ಬಿಸಾಕೋದು ಬೇಡ. ಸಂಪೂರ್ಣವಾದಂತಹ ಬಳಕೆಯಾದ ನಂತರ ಅವುಗಳನ್ನ ತ್ಯಜಿಸೋಣ. ಈ ಒಂದು ಕ್ರಮವನ್ನು ಕೈಗೊಳ್ಳುವಂಥದ್ದು. ಎರಡನೇದಾಗಿ, ಅನವಶ್ಯಕವಾದಂತಹ ಪ್ಯಾಕಿಂಗ್ ಅನ್ನು ವರ್ಜಿಸುವಂಥದ್ದು, ಅಂದ್ರೆ ಪ್ಲಾಸ್ಟಿಕ್ ಅನ್ನ ಬಳಕೆಯನ್ನು ಕಡಿಮೆ ಮಾಡುವಂಥದ್ದು. ಉದಾಹರಣೆಗೆ, ಬಾಟಲಿಯ ನೀರು ಖರೀದಿಸುವ ಬದಲಾಗಿ ನಳದಿಂದ ನೀರು ಕುಡಿಯುವುದು. ಸರ್ವೇ ಸಾಮಾನ್ಯವಾಗಿ ನಾವು ಹೋಗ್ತಿರ್ತೀವಿ, ಪ್ರಯಾಣವನ್ನು ಮಾಡಬೇಕಾದ್ರೆ ಬಾಟಲಿ ನೀರು ಮಾರಾಟ ಮಾಡ್ತಿರ್ತಾರೆ ರಸ್ತೆ ಪಕ್ಕಗಳಲ್ಲಿ, ಹೋಟೆಲ್ಗಳು. ಅವುಗಳನ್ನು ನಾವು ಖರೀದಿಸುವುದರಿಂದ ಏನಾಗುತ್ತೆ, ನೀರೇನೋ ಬೇಕು ಕುಡಿತೀವಿ, ಆದ್ರೆ ಬಾಟಲ್ ಅನ್ನ ಎಲ್ಲ ಬಿಸಾಕ್ತೀವಿ. ಅದಕ್ಕೆ ಪರ್ಯಾಯವಾಗಿ ಏನು ಮಾಡುವಂಥದ್ದು, ಬೇಡ ಬಾಟಲ್ ನೀರು ಬೇಡ, ಇಲ್ಲನ ಕೊಳಾಯಿನೋ ಅಥವಾ ಬೋರ್ವೆಲ್ಗಳು ರೋಡ್ ಪಕ್ಕದಲ್ಲಿದ್ರೆ ಅಲ್ಲಿ ಹೋಗಿ ನೀರು ಕುಡಿಯುವಂಥದ್ದು. ಇದರಿಂದ ನಮ್ಮ ದೇಹದ ಆರೋಗ್ಯವೂ ಉತ್ತಮವಾಗುತ್ತೆ, ಪ್ಲಾಸ್ಟಿಕ್ಕಿನ ಬಳಕೆಯನ್ನು ಸಹ ನಿಯಂತ್ರಣಕ್ಕೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಮೂರನೇದಾಗಿ, ಮೆಟಲ್ ಡಬ್ಬಿಗಳನ್ನ, ಕಬ್ಬಿಣದ ಡಬ್ಬಿಗಳು ಅಥವಾ ಮೆಟಲ್ ಡಬ್ಬಿಗಳೇನಿವೆ, ಆ ಕಬ್ಬಿಣದ ಡಬ್ಬಿಗಳು ಅಥವಾ ಮೆಟಲ್ ಡಬ್ಬಿಗಳನ್ನ, ಹಳೆಯ ಸೆಲ್ ಫೋನ್ಗಳನ್ನ ಮತ್ತೆ
ಪ್ಲಾಸ್ಟಿಕ್ ಬಾಟಲುಗಳನ್ನ ಮರುಬಳಕೆ ಮಾಡುವಂಥದ್ದು. ನೀವು ನೋಡಿರ್ಬೋದು, ಅನೇಕರು ಇತ್ತೀಚೆಗೆ ಏನ್ ಮಾಡ್ತಾರೆ ಅಂತಂದ್ರೆ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಹಾಕೊಂಡು ಹೋಗ್ತಾರೆ. ಏನಕ್ಕೆ? ಅವುಗಳನ್ನ ಪುನರ್ ಬಳಕೆ ಮಾಡುವಂಥದ್ದು, ಅದಕ್ಕೋಸ್ಕರ ಅವುಗಳನ್ನ ತಗೊಂಡು ಹೋಗ್ತಾರೆ. ನಂತರ ನಾನು 4ನೇದಾಗಿ ಪುನರುತ್ಪಾದಿಸಿದ ಸರಕಿನಿಂದ ಮಾಡಿದಂತಹ ವಸ್ತುಗಳನ್ನ ಹೆಚ್ಚು ಖರೀದಿಸುವಂಥದ್ದು, ವಾತಾವರಣವನ್ನ ಮಲಿನಗೊಳಿಸದೆ ನೀರು ಮತ್ತು ಗಾಳಿಯನ್ನ ಶುದ್ಧವಾಗಿಡುವಂಥದ್ದು. ವಾತಾವರಣವನ್ನ ಮಲಿನಗೊಳಿಸದೆ ನೀರು ಮತ್ತು ಗಾಳಿಯನ್ನ ಶುದ್ಧವಾಗಿಡುವಂಥದ್ದು ಹೇಗೆ? ನಾವು ಸುಮ್ಮನೆ ಏನ್ ಮಾಡ್ತೇವೆ ಅಂತಂದ್ರೆ ಮನೆ ಸುತ್ತಮುತ್ತ ಅವು ಇವು ಕಸ ಕಟ್ಟಿರ್ತವೆ ಅಂದ್ರೆ ಕೂಡ ಬೆಂಕಿ ಬೇಡ. ಕಸ ಕಡ್ಡಿಗಳನ್ನ ಗುಂಡಿಗೆ ಹಾಕಿ ಮುಚ್ಚಿ, ಪ್ಲಾಸ್ಟಿಕ್ ಅನ್ನ ಯಾವುದು ಆ ಒಂದು ನಗರಸಭೆಯ ಯಾವ್ದಾದ್ರು ವಾಹನಗಳು ಬರ್ತವೆ ಅವುಗಳಿಗೆ ಹಾಕಿ ಅವರು ಮತ್ತೆ ರಿಸೈಕ್ಲಿಂಗ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ? ಪರಿಸರಕ್ಕೆ ಹೊಗೆನೂ ಸಹ ಹೋಗುವುದಿಲ್ಲ, ಭೂಮಿ ಫಲವತ್ತಾಗುತ್ತೆ, ಪರಿಸರವೂ ಸಹ ಉತ್ತಮ ಆಗುತ್ತೆ. ಈ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳುವಂಥದ್ದು. ಮಣ್ಣಿನ ಸವಕಳಿಯನ್ನ ತಡೆಗಟ್ಟುವಂಥದ್ದು. ಒಂದು ಮರವನ್ನ ಅನಿವಾರ್ಯವಾಗಿ ಕತ್ತರಿಸಿದಾಗ ಅದರ ಬದಲಾಗಿ ಇನ್ನೊಂದು ಸಸಿಯನ್ನ ನೆಡುವುದು. ಸ್ವಂತ ವಾಹನವನ್ನ ಕಡಿಮೆ ಚಲಾಯಿಸಿ ಸಾರ್ವಜನಿಕ ಸಾರಿಗೆಯನ್ನು ಬಳಸಿ, ಸೈಕಲ್ ಅನ್ನ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸಿ ಅಥವಾ ನಡೆದಾಡುವಂಥದ್ದು. ಮನೆಯಲ್ಲಿ ಇಂಧನವನ್ನ ಉಳಿಸಿ, ಉದಾಹರಣೆಗೆ ದೀಪಗಳನ್ನ ಅವಶ್ಯವಿಲ್ಲದಿದ್ದಾಗ ಆರಿಸುವಂಥದ್ದು, ಫ್ಯಾನ್ಗಳನ್ನ, ಟಿವಿಗಳನ್ನ, ದೀಪಗಳನ್ನ ಅವಶ್ಯವಿದ್ದರೆ ಮಾತ್ರ ಬಳಸಿ, ಅವಶ್ಯವಿಲ್ಲದಂತಹ ಸಂದರ್ಭದಲ್ಲಿ ಅವುಗಳನ್ನ ಆರಿಸಿ. 1 ಯೂನಿಟ್ ವಿದ್ಯುತ್ತನ್ನ ಉಳಿಸಿದರೆ 1 ಯೂನಿಟ್ ವಿದ್ಯುತ್ತನ್ನ ಉತ್ಪಾದಿಸಿದಂತೆ ಅಂತೇಳಿ ಈ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ ಒಂದು ಸ್ಲೋಗನ್ ಅನ್ನು ಕೊಟ್ಟಿದೆ. ಅಂದ್ರೆ ನಾವು ವಿದ್ಯುತ್ ಶಕ್ತಿಯನ್ನು ಉಳಿಸಿದೀವಿ ಅಂತಂದ್ರೆ ಅದರರ್ಥ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಿದ್ದಕ್ಕೆ ಸಮ. ಈ ರೀತಿಯಾಗಿ ಈ ಒಂದು ಕ್ರಮಗಳನ್ನು ಕೈಗೊಳ್ಳುವುದರಿಂದ ಸಂಪನ್ಮೂಲಗಳ ಸಂರಕ್ಷಣೆ ಸಾಧ್ಯ ಆಗುತ್ತೆ. ಇದೇ ಸಂರಕ್ಷಣೆಯು ಅಂಶವನ್ನ ನಾವು ಜಗತ್ತಿನ ಬಹುತೇಕ ರಾಷ್ಟ್ರಗಳು ಸುಸ್ಥಿರ ಅಭಿವೃದ್ಧಿಯ ತತ್ವವನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಸಾಕಾರಗೊಳಿಸಲು ಪ್ರಯತ್ನಿಸುತ್ತವೆ. ಸುಸ್ಥಿರ ಅಭಿವೃದ್ಧಿ ಅಂದರೆ ಮುಂದಿನ ಪೀಳಿಗೆಯವರೆಗೂ ಉತ್ತಮ ಜೀವನ ಮಟ್ಟವನ್ನ ಲಭಿಸುವಂತೆ ಸಂಪನ್ಮೂಲಗಳ ನ್ಯಾಯೋಚಿತ ಬಳಕೆ, ಸಂರಕ್ಷಣೆ ಮತ್ತೆ ಅವುಗಳ ಗುಣಮಟ್ಟವನ್ನ ಕಾಪಾಡಿಕೊಂಡು ಹೋಗುವಂತಹ ಒಂದು ಮಾರ್ಗೋಪಾಯವೇ ಸುಸ್ಥಿರ ಅಭಿವೃದ್ಧಿ. ಈ ರೀತಿಯಾಗಿ ಪರಿಸರದ ಸಂರಕ್ಷಣೆ, ಸಂಪನ್ಮೂಲಗಳ ಸಂರಕ್ಷಣೆ ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ನಂತರ ನಮ್ಮ ಜೀವ ಪರಿಸರದ ಹೆಜ್ಜೆ ಗುರುತುಗಳನ್ನು ಕಡಿಮೆ ಮಾಡುವುದು. ನಮ್ಮ ಜೀವ ಪರಿಸರದ ಹೆಜ್ಜೆ ಗುರುತುಗಳನ್ನು ಕಡಿಮೆ ಮಾಡುವುದು ಹೇಗೆ? ಮಾನವ ಜನಾಂಗ ಪೃಥ್ವಿಯ ಪರಿಸರದ ಮೇಲೆ ಒತ್ತಡದ ಪ್ರಮಾಣವೆಷ್ಟು? ಅದನ್ನ ಅಳೆಯಲು ಯಾವುದಾದರೂ ಸಾಧನವಿದೆಯಾ? ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಈ ಸಂಸ್ಥೆ WWF ಅಂತ ಏನ್ ಕರಿತೀವಿ, ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಅಂತ ಆ ಒಂದು ಸಂಘಟನೆ ಸಂಸ್ಥೆ ಏನಿದೆ ಅದು ಜೀವ ಪರಿಸರದ ಹೆಜ್ಜೆ ಗುರುತು ಎಂಬ ಸಾಧನವನ್ನ ಸಿದ್ಧಪಡಿಸಿ ಅದರ ಮೂಲಕ ಒಂದು ರಾಷ್ಟ್ರ ಅಥವಾ ಯಾವುದೇ ಒಂದು ರಾಷ್ಟ್ರದ ಒಬ್ಬ ವ್ಯಕ್ತಿಯ ಸಂಪನ್ಮೂಲಗಳ ಬಳಕೆ ಮತ್ತೆ ತ್ಯಾಜ್ಯ ಉತ್ಪನ್ನದ ಪ್ರಮಾಣಗಳ ಮೂಲಕ ಪರಿಸರದ ಮೇಲೆ ಬೀಳುವ ಒತ್ತಡವನ್ನ ಅಳೆಯುತ್ತಿದೆ. ಸದ್ಯದ ತಾಂತ್ರಿಕತೆಯನ್ನ ಬಳಸುತ್ತಾ ಒಬ್ಬ ವ್ಯಕ್ತಿ ಪೃಥ್ವಿಯ ಎಷ್ಟು ಭೌತಿಕ ಪ್ರದೇಶವನ್ನ ಬಳಸಿ ಜೀವಿಸುತ್ತಿದ್ದಾನೆ ಎಂಬುದನ್ನ ಸೂಚಿಸುವ ಸಾಧನವೇ ಪರಿಸರದ ಹೆಜ್ಜೆ ಗುರುತು. ಈ ಭೌತಿಕ ಪ್ರದೇಶವು ಒಬ್ಬ ವ್ಯಕ್ತಿಗೆ ಅವಶ್ಯವಿರುವ ಆಹಾರ, ನೀರು, ಇಂಧನ, ಬಟ್ಟೆ ಹಾಗೂ ಕಟ್ಟಡ ನಿರ್ಮಾಣ ಸಾಮಗ್ರಿಗಳನ್ನ ಉತ್ಪಾದಿಸುವ ಜೈವಿಕ ಪ್ರದೇಶವಲ್ಲದೆ ಆ ವ್ಯಕ್ತಿಯು ಸೃಷ್ಟಿಸುವ ತ್ಯಾಜ್ಯವನ್ನೂ ಸಹ ಇಂಗಿಸಿಕೊಳ್ಳಲು ಬೇಕಾಗಿರುವ ಪ್ರದೇಶವೂ ಆಗಿದೆ. ಅಂದ್ರೆ ಒಬ್ಬ ವ್ಯಕ್ತಿಯ ಪೃಥ್ವಿಯ ಜೈವಿಕ ಸಾಮರ್ಥ್ಯದ ಬೇಡಿಕೆಯ ಮೂಲಕ ಪರಿಸರದ ಹೆಜ್ಜೆ ಗುರುತುಗಳನ್ನು ಅಳೆಯಬಹುದಾಗಿದೆ. WWF ವರ್ಲ್ಡ್ ವೈಲ್ಡ್
ಫಂಡ್. ಈ ಸಂಸ್ಥೆಯು ಒಂದು ದೇಶದ ಜೀವ ಪರಿಸರದ ಹೆಜ್ಜೆ ಗುರುತನ್ನ ಆ ದೇಶವು ಬಳಸುವ ಆಹಾರ, ಬಟ್ಟೆ ಹಾಗೂ ಕಟ್ಟಿಗೆಯನ್ನ ಉತ್ಪಾದಿಸಲು ಬೇಕಾಗುವಂತಹ ಎಲ್ಲಾ ಕೃಷಿ, ಜಾನುವಾರು ಮೇಯಿಸುವ, ಅರಣ್ಯ ಮತ್ತು ಮೀನುಗಾರಿಕೆಗೆ ಲಭ್ಯವಿರುವಂತಹ ಭೂಮಿಯ ಪ್ರಮಾಣವಲ್ಲದೆ ಇಂಧನ ಬಳಸಿದಾಗ ಹೊರಹೊಮ್ಮುವ ತ್ಯಾಜ್ಯಗಳನ್ನ ಹೀರಿಕೊಳ್ಳಲು ಬೇಕಾದ ಜಮೀನು ಮತ್ತು ಮೂಲ ಸೌಕರ್ಯಗಳನ್ನು ಕಲ್ಪಿಸಲು ಬೇಕಾದಂತಹ ಒಟ್ಟು ಜಮೀನಿನ ಪ್ರಮಾಣ ಎಂದು ವ್ಯಾಖ್ಯಾನಿಸಿದೆ. ಇದೇ ಸಂಸ್ಥೆ WWF ತನ್ನ 2014ರ ಲೀವಿಂಗ್ ಪ್ಲಾಂಟ್ ರಿಪೋರ್ಟ್ನಲ್ಲಿ 2010ನೇ ಸಾಲಿನಲ್ಲಿ ಒಟ್ಟು ಜಾಗತಿಕ ಜೀವ ಪರಿಸರದ ಹೆಜ್ಜೆ ಗುರುತಿನ ಪ್ರಮಾಣವು 18.1 ಶತಕೋಟಿ ಹೆಕ್ಟೇರುಗಳು ಅಥವಾ ತಲಾ ಒಬ್ಬರಿಗೆ 2.6 ಹೆಕ್ಟೇರುಗಳಷ್ಟಿತ್ತು ಎಂದು ಅಂದಾಜಿಸಿದೆ. ಆದರೆ ಪೃಥ್ವಿಯ ಜೈವಿಕ ಸಾಮರ್ಥ್ಯವನ್ನ 12 ಶತಕೋಟಿ ಹೆಕ್ಟೇರುಗಳು ಅಥವಾ ತಲಾ ಒಬ್ಬರಿಗೆ 1.7 ಹೆಕ್ಟೇರುಗಳು ಮಾತ್ರ ಎಂದು ಅಂದಾಜಿಸಲಾಗಿದೆ. ಇದರರ್ಥ ಪ್ರತಿಯೊಬ್ಬರೂ ಸಹ ಸದ್ಯದ ಜೀವನ ಶೈಲಿಯನ್ನ ಮುಂದುವರಿಸಿಕೊಂಡು ಹೋಗಲು 18 ಶತಕೋಟಿ ಹೆಕ್ಟೇರುಗಳಷ್ಟು ಭೂಪ್ರದೇಶದ ಅವಶ್ಯಕತೆ ಇದ್ದು ಇದ್ದದ್ದು ಕೇವಲ 12 ಶತಕೋಟಿ ಹೆಕ್ಟೇರುಗಳಷ್ಟು ಮಾತ್ರ. ಅಂದ್ರೆ 2010ರಲ್ಲಿ ಮಾನವರು ಪೃಥ್ವಿಯು ನೀಡಬಹುದಾದಂತಹ ಸಂಪನ್ಮೂಲಗಳಿಗಿಂತ 50% ಹೆಚ್ಚಿನ ಪ್ರಮಾಣದ ಸಂಪನ್ಮೂಲಗಳನ್ನ ಅಂದ್ರೆ 1.5ರಷ್ಟು ಪೃಥ್ವಿಯನ್ನ ಬಳಸುತ್ತಿದ್ರು ಎಂದರ್ಥ. ನಾವು ಇದೇ ರೀತಿ ನಮ್ಮ ಸಂಪನ್ಮೂಲ ಬಳಕೆಯನ್ನ ಮುಂದುವರಿಸಿದರೆ ಕೆಲವೇ ದಶಕಗಳಲ್ಲಿ ಪೃಥ್ವಿಯ ಮರುಸೃಷ್ಟಿ ಸಾಮರ್ಥ್ಯ ಮೀರಿಸುವುದಷ್ಟಲ್ಲದೆ ನಮ್ಮ ಜೀವನ ನಡೆಸಲು ಇಂಥ 5 ಭೂಮಿಗಳು ಬೇಕಾಗುವುದು ಎಂದು ಅಂದಾಜಿಸಲಾಗಿದೆ. ಆದ್ರಿಂದ ಏನ್ ಮಾಡಬೇಕು? ಈ ಸಂಗತಿಯು ನಮ್ಮ ಜೀವನ ಶೈಲಿಯ ಬದಲಾವಣೆಯಲ್ಲದೆ ಕಡಿಮೆ ಸಂಪನ್ಮೂಲಗಳನ್ನು ಬಳಸಲು ಸ್ಪಷ್ಟ ಸಂದೇಶ ನೀಡುತ್ತಿದೆ. ನಮ್ಮ ಪ್ರತಿಯೊಬ್ಬರೂ ಜೀವ ಪರಿಸರದ ಹೆಜ್ಜೆ ಗುರುತು ಇದ್ದು ಒಟ್ಟಾರೆ ಹೆಜ್ಜೆ ಗುರುತಿನ ಹೆಚ್ಚಳಕ್ಕೆ ಕೊಡುಗೆಯನ್ನ ನೀಡುತ್ತಿದ್ದೇವೆ. ಆದ್ರಿಂದ ಜೀವ ಪರಿಸರದ ಹೆಜ್ಜೆ ಗುರುತನ್ನು ಕಡಿಮೆ ಮಾಡಬೇಕಾದ್ರೆ ನಾವೇ ಮೊದಲು ಅದನ್ನ ಪ್ರಾರಂಭಿಸುವುದು ಸೂಕ್ತ. ಇಲ್ಲಿ ಬಹು ಪ್ರಮುಖವಾದಂತಹ ಸಂಗತಿ ಎಂದರೆ ಈ ಕುರಿತು ನಾವು ಅರಿತುಕೊಂಡು ನಮ್ಮ ಸಮೀಪದವರಿಗೆ ಮನದಟ್ಟು ಮಾಡಿಸಿ ಜನರ ಒಟ್ಟಾರೆ ತಿಳುವಳಿಕೆಯನ್ನ ಹೆಚ್ಚಿಸುವುದಾಗಿದೆ. ಈ ಮೂಲಕ ನಿಮ್ಮ ಪ್ರಭಾವ ಅರ್ಥಪೂರ್ಣವಾಗುತ್ತದೆ. ಉದಾಹರಣೆಗೆ, ತ್ಯಾಜ್ಯ ವಸ್ತುಗಳ ಮರುಬಳಕೆಯನ್ನ ನೀವು ಪ್ರಾರಂಭಿಸಿ ನಿಮ್ಮ ಮನೆಯವರಿಗೆ ಅದರ ಕುರಿತು ಜಾಗೃತಿಯನ್ನು ಮೂಡಿಸಿದಾಗ ಅವರೂ ಸಹ ಅದನ್ನ ಅಳವಡಿಸಿಕೊಳ್ಳುತ್ತಾರಲ್ಲದೆ ಈ ವಿಷಯವು ನೆರೆಹೊರೆಯವರಿಗೂ ಸಹ ಹಬ್ಬುವುದು. ಇದು ಒಂದು ಸಣ್ಣ ಪ್ರಯತ್ನವಾದರೂ ವಿಶಾಲ ಪರಿಣಾಮವನ್ನ ಬೀರುವಂತದ್ದಾಗಿದೆ. ಆದ್ರಿಂದ ನಮ್ಮ ಪರಿಸರದ ಹೆಜ್ಜೆ ಗುರುತನ್ನ ಕಡಿಮೆ ಮಾಡಲು ನೀವು ಏನೇನ್ ಮಾಡಬೇಕು ಅದಕ್ಕೋಸ್ಕರ ಮೊದಲನೇದು ಆಹಾರದಲ್ಲಿ ಯಾವ ರೀತಿಯಾಗಿ ಮಿತವ್ಯಯವನ್ನು ಮಾಡಿಸುವಂಥದ್ದು ಅನ್ನೋದನ್ನ ತಿಳಿಯೋದಾದ್ರೆ, ಸಾವಯವ ಅಥವಾ ಸ್ಥಳೀಯವಾಗಿ ಬೆಳೆದಂತಹ ಆಹಾರವನ್ನ ಖರೀದಿಸೋದು. 2, ಒಂದು ಕೈತೋಟವನ್ನ ಬೆಳೆಸಿ ಮನೆ ಪಕ್ಕದಲ್ಲಿ ಅಥವಾ ಮನೆ ಮುಂಭಾಗದಲ್ಲಿ ಕಲ್ಲುಗಳಲ್ಲಿ ಒಂದು ಕೈತೋಟವನ್ನು ಬೆಳೆಸಿ ತನ್ಮೂಲಕ ನೀವು ಆಹಾರ ಸಾಗಾಟದಿಂದ ಆಗುವ ಮಾಲಿನ್ಯ, ರಸಗೊಬ್ಬರಗಳ ಬಳಕೆ, ಪಟ್ಟಣಗಳ ಅವಶ್ಯಕತೆಯನ್ನ ಕಡಿಮೆ ಮಾಡುವುದಲ್ಲದೆ ನಿಮಗೆ ತಾಜಾ ತರಕಾರಿ ಲಭ್ಯ ಆಗುತ್ತೆ. 3ನೇದು, ಅಂಗಡಿಗಳಿಗೆ ನಿಮ್ಮದೇ ಕೈಚೀಲವನ್ನ ತೆಗೆದುಕೊಂಡು ಹೋಗೋದು.
ಅಂಗಡಿಗಳಿಗೆ ಹೋಗ್ತೀವಿ ನಾವು, ಪ್ಲಾಸ್ಟಿಕ್ ಕವರ್ ಕೊಡಿ, ಅವನೇನನ್ನು ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ಅವನಿಗೆ ಹೋಗದೆ ಬೇಡ. ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಿ ಪರಿಸರದ ಮೇಲೆ ಆಗುವಂತಹ ದುಷ್ಪರಿಣಾಮವನ್ನು ತಪ್ಪಿಸಲಿಕ್ಕೆ ನಾವೇ ಅಂಗಡಿಗೆ ಹೋಗ್ಬೇಕಾದ್ರೆ ಕೈಚೀಲವನ್ನ ತೆಗೆದುಕೊಳ್ಳುವಂಥದ್ದು ತುಂಬಾ ಒಳ್ಳೆಯ ಕೆಲಸ. ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಸಂಸ್ಕರಿಸಿದ ಆಹಾರವನ್ನ ಬಳಸಿರಿ. ಹಣ್ಣಿನ ರಸದ ಪೊಟ್ಟಣ ಕೊಳ್ಳುವುದರ ಬದಲಾಗಿ ಹಣ್ಣುಗಳನ್ನೇ ಖರೀದಿಸಿ ಅವುಗಳನ್ನೇ ತಿನ್ನುವಂಥದ್ದು ಉತ್ತಮ. ಉದಾಹರಣೆಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಮಾವಿನ ಹಣ್ಣಿನ ಜ್ಯೂಸ್ ಅಂತೆ, ಸೇಬಿನ ಜ್ಯೂಸ್ ಅಂತೆ, ಇವುಗಳನ್ನ ನಾವು ಕುಡಿತೀವಿ. ಆ ಜ್ಯೂಸನ್ನ ಅವರು ತಯಾರಿಸಿರ್ತಾರೆ ಸರಿ, ಆದ್ರೆ ಅದನ್ನ ಕೆಡದಂತೆ ಸಂರಕ್ಷಣೆ ಮಾಡಬೇಕು ಅಂತಂದ್ರೆ ಅವ್ರೇನ್ ಮಾಡಿರ್ತಾರೆ ಅಂದ್ರೆ ರಾಸಾಯನಿಕಗಳನ್ನ ಬಳಸಿರ್ತಾರೆ. ಆದ್ರಿಂದ ನಾವೇನ್ ಮಾಡಬೇಕು, ಹಣ್ಣಿನ ರಸವನ್ನ ಕುಡಿಯುವುದರ ಬದಲಾಗಿ ಹಣ್ಣುಗಳನ್ನೇ ಖರೀದಿಸಿ ಅವುಗಳನ್ನ ತಿನ್ನುವುದು ಅಥವಾ ಅವುಗಳಿಂದ ಜ್ಯೂಸ್ ಅನ್ನ ಮನೆಯಲ್ಲಿ ತಯಾರಿಸುವುದರಿಂದ ಇದು ಸಾಧ್ಯ ಆಗುತ್ತೆ, ಅನುಕೂಲ ಆಗುತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕು. ಜೊತೆಗೆ ಮಾಂಸ ಮತ್ತು ಡೈರಿ ಉತ್ಪನ್ನಗಳ ಬಳಕೆಯನ್ನ ಕಡಿಮೆ ಮಾಡಿ ನಿಮಗೆ ಬೇರೆ ಮೂಲಗಳಿಂದ ಪ್ರೋಟೀನ್ ದೊರಕುತ್ತದೆ. ನಂತರ ಹೊರಗಿನಿಂದ ಆಹಾರ ತರಿಸಿಕೊಳ್ಳುವುದಕ್ಕಿಂತ ಮನೆಯಲ್ಲಿಯೇ ತಯಾರಿಸುವುದು ಉತ್ತಮ. ಈ ರೀತಿಯಾದಂತಹ ಕ್ರಮಗಳನ್ನು ಆಹಾರದಲ್ಲಿ ನಾವು ಕೈಗೊಂಡಿದ್ದೇ ಆದರೆ ಮಿತವ್ಯಯವೂ ಸಾಧ್ಯ ಆಗುತ್ತೆ, ಆರೋಗ್ಯವೂ ಸಹ ಉತ್ತಮವಾಗಿರುತ್ತೆ. ನಂತರ ಇಂಧನ ಮತ್ತು ವಿದ್ಯುತ್ ಶಕ್ತಿಯಲ್ಲಿ ಯಾವ ರೀತಿ ಮಿತವ್ಯಯವನ್ನು ಸಾಧಿಸಬೇಕು, ಯಾವ ರೀತಿ ಅವುಗಳ ಬಳಕೆಯನ್ನು ಕಡಿಮೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಇಂಧನ ಅಥವಾ ವಿದ್ಯುತ್ ಶಕ್ತಿಯನ್ನ ಬಳಕೆ ಮುಗಿದ ಮೇಲೆ ಎಲ್ಲಾ ವಿದ್ಯುತ್ ದೀಪಗಳನ್ನ ಆರಿಸಿರಿ. ಮನೆಯಲ್ಲಿ ವಿದ್ಯಾರ್ಥಿಗಳೇ, ನೀವು ಮಾಡಬೇಕಾದಂತಹ ಕೆಲಸಗಳಿಗೂ ಬಳಕೆ ಮುಗಿದ ಮೇಲೆ ವಿದ್ಯುತ್ ದೀಪಗಳನ್ನ ಆರಿಸಿ. ಈ ರಾತ್ರಿ ಹೊತ್ತಿನಲ್ಲಿ ಏರ್ ಕಂಡೀಷನರ್ ಮತ್ತು ಹೀಟರ್ಗಳನ್ನ ಆರಿಸಿಬಿಡಿ. ಮನೆಯಿಂದ ಆಚೆಗೆ ಬನ್ನಿ, ನೀವು ಉಲ್ಲಾಸಭರಿತವಾಗಿರುತ್ತೀರಲ್ಲವೇ ಅಲ್ಲದೆ ಕಡಿಮೆ ಇಂಧನ ಬಳಸುತ್ತೀರಿ. ಮನೆ ಕಾರನ್ನ ತಂಪಾಗಿಸುವಾಗ ಅಥವಾ ಬಿಸಿಯಾಗಿಸುವಾಗ ಬಾಗಿಲು ಕಿಟಕಿಗಳನ್ನ ಮುಚ್ಚಿರಿ. ಇದರಿಂದ ಇಂಧನನೂ ಸಹ ಕಡಿಮೆ ಆಗುತ್ತೆ, ವಿದ್ಯುತ್ ಶಕ್ತಿಯ ಬಳಕೆಯನ್ನು ಸಹ ನಾವು ಕಡಿಮೆ ಮಾಡುತ್ತೆ. ನಂತರ ಸಾರಿಗೆ, ಶಾಲೆಗೆ ಹೋಗ್ಬೇಕಾದ್ರೆ ನಡೆದೇ ಹೋಗಿ ಅಥವಾ ಸೈಕಲ್ ಅನ್ನ ತೆಗೆದುಕೊಂಡು ಬನ್ನಿ. ಸಾರ್ವಜನಿಕ ಸಾರಿಗೆಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿ, ಸಾರ್ವಜನಿಕ ವಾಹನಗಳನ್ನ. ನಂತರ ಹೊರಗೆ ಹೋಗುವಾಗ ಅಥವಾ ನಡೆಯುವ ದಾರಿ ದೂರ ಇದ್ದಾಗ ಕಾರ್ ಹೋಗಿ ಬಳಸಿರಿ. ಇದರಿಂದಲೂ ಸಹ ನಾವೇನ್ ಮಾಡಬಹುದು, ಇಂಧನದ ಮಿತವ್ಯಯವನ್ನು ಸಾಧಿಸುವುದು. ನಂತರ ಕಡಿಮೆ ಪ್ರಮಾಣದ ತ್ಯಾಜ್ಯವನ್ನು ಸೃಷ್ಟಿಸುವುದು ಹೇಗೆ? ಆದಷ್ಟು ಕಡಿಮೆ ಪ್ಯಾಕೇಜ್ ಇರುವ ವಸ್ತುಗಳನ್ನ ಖರೀದಿಸುವುದು, ಅವಶ್ಯಕತೆ ಇಲ್ಲದಿದ್ದಾಗ ಚೀಲಗಳನ್ನ ಕೇಳದಿರುವುದು, ಅದನ್ನ ಪುನರ್ಬಳಕೆ ಮಾಡುವುದು ಮತ್ತು ಪುನರ್ಬಳಕೆ ಮಾಡಿದ ವಸ್ತುಗಳನ್ನ ಖರೀದಿಸುವುದು, ಮುರಿದ ಸಾಮಾನುಗಳನ್ನ ಜೋಡಿಸಿ ರಿಪೇರಿ ಮಾಡುವುದು, ಪುನಃ ಬಳಸಬಹುದಾದಂತಹ ವಸ್ತುಗಳನ್ನ ಖರೀದಿಸುವುದು. ಈ ಕ್ರಮಗಳನ್ನ ಕೈಗೊಳ್ಳುವುದರ ಮೂಲಕ ಕಡಿಮೆ ತ್ಯಾಜ್ಯವನ್ನ ಸೃಷ್ಟಿಸಬಹುದು. ನಂತರ ನೀರಿನ ಮಿತವ್ಯಯತೆಯನ್ನು ಹೇಗೆ ಸಾಧಿಸುವುದು? ಹಲ್ಲುಜ್ಜುವಾಗ ನಳವನ್ನ ಬಂದ್ ಮಾಡಿ, ಹಲ್ಲುಜ್ಜುತ್ತಾ ಇರ್ತೀವಿ, ನಲ್ಲಿಗೆ ಓಪನ್ ಮಾಡ್ಕೊಂಡೇ ಇರ್ತೀವಿ. ಇದರಿಂದ ನೀರು ವೃಥಾ ಪೋಲಾಗುತ್ತೆ. ಈ ವೃಥಾ ಪೋಲಾಗುವಂತಹ ನೀರನ್ನ ನಾವು ತಡೆಗಟ್ಟಬೇಕು ಅಂತಂದ್ರೆ ಹಲ್ಲುಜ್ಜುತ್ತೀವಿ ಅಂದ್ರೆ ನೀರನ್ನು ಆಫ್ ಮಾಡಿ. ಹಲ್ಲುಜ್ಜು ಬಾಯಿ ತೊಳ್ಕೋಬೇಕಾದ್ರೆ ತಾನೇ ನೀರು ಬೇಕಿರೋದು, ಅಲ್ಲಿವರೆಗೂ ನೀರು ವೃಥಾ ಪೋಲಾಗ್ತಾ ಇರ್ತದೆ. ಆದ್ರಿಂದ ಹಲ್ಲುಜ್ಜಬೇಕಾದ್ರೆ ನಲ್ಲಿಯನ್ನ ಆಫ್ ಮಾಡಿ. ಎರಡನೇದಾಗಿ ಚರಂಡಿಗಳಲ್ಲಿ ವಿಷಕಾರಕ ವಸ್ತುಗಳನ್ನ ಸುರಿಯದಿರಿ. ಅನೇಕ ಪ್ರಾಣಿಗಳು ಆ ನೀರನ್ನ ಬಳಸುತ್ತವೆ, ಅಲ್ಲಿ ಓಡಾಡುತ್ತವೆ. ಆ ನೀರು ವ್ಯವಸಾಯದ ಭೂಮಿಗೆ ಹೋಗುತ್ತೆ. ಆ ಹೋಗುವಂತಹ ಒಂದು ನೀರಿನಲ್ಲಿ ವಿಷಕಾರಕ ವಸ್ತುಗಳನ್ನು ಹಾಕಿದರೆ ಭೂಮಿಯ ಒಂದು ಫಲವತ್ತತೆ ನಾಶ ಆಗುವುದರ ಜೊತೆಗೆ ಅದರಲ್ಲಿರುವಂತಹ ಅನೇಕ ಜೀವಿಗಳು ನಾಶ ಆಗುತ್ತೆ. ಉದಾಹರಣೆಗೆ ಕೊಳಚೆ ನೀರಿನಲ್ಲಿ ಕಪ್ಪೆಗಳಿರ್ತವೆ. ನಂತರ ಕೆಲವೊಂದು ಪ್ರಾಣಿಗಳು ಅಲ್ಲಿ ಹೋಗಿ ಬಿದ್ದು ಉಳ್ಳಾಡ್ತಿರ್ತವೆ. ಇವೆಲ್ಲವೂ ಸಹ ಆ ನೀರನ್ನು ಕುಡಿದ್ರೆ, ಸೇವನೆಯನ್ನು ಮಾಡಿದ್ರೆ ಅವು ಸಾವನ್ನಪ್ಪುತ್ತವೆ. ಆದ್ರಿಂದ ವಿಷಕಾರಕ ವಸ್ತುಗಳನ್ನ ಚರಂಡಿಗಾಗಿ ಹಾಕಬೇಕು. ಪಾತ್ರೆ ಮತ್ತು ಬಟ್ಟೆ ತೊಳೆಯುವ ಯಂತ್ರಗಳನ್ನ ತುಂಬಿಸಿ ಉಪಯೋಗಿಸುವುದು ಕಲ್ತ್ಕೊಳ್ಳಿ.
ಶೌಚಾಲಯ ಟ್ಯಾಂಕಿನಲ್ಲಿ ಒಂದು ಇಟ್ಟಿಗೆಯನ್ನ ಇಡುವುದರಿಂದ ಸಾಕಷ್ಟು ನೀರನ್ನು ಉಳಿಸಬಹುದು. ನಂತರ ಭಾರತೀಯ ವಿಧದ ಶೌಚಾಲಯವನ್ನ ಹೆಚ್ಚು ಬಳಸಿ, ಇದರಿಂದ ನೀರಿನ ಮಿತವ್ಯಯ ಸಾಧ್ಯ ಆಗುತ್ತೆ. ನಂತರ ಸಮುದಾಯದವರು ಯಾವ ರೀತಿ ಸಂರಕ್ಷಣೆಯನ್ನು ಮಾಡುವುದು ಸಂಪನ್ಮೂಲಗಳನ್ನ ಹೇಗೆ? ಒಂದು, ಸಮುದಾಯದ ಜನರಿಗೆ ಪರಿಸರದ ಹೆಜ್ಜೆ ಗುರುತಿನ ಕುರಿತು ಮಾಹಿತಿಯನ್ನು ನೀಡಿ ಅದನ್ನು ಕಡಿಮೆ ಮಾಡಲು ಏನು ಮಾಡಬಹುದೆಂಬುದನ್ನು ತಿಳಿಸಿ, ಸ್ಥಳೀಯ ಜಲಮೂಲಗಳನ್ನ ರಕ್ಷಿಸುವ, ಶುದ್ಧೀಕರಿಸುವ ಯಾವುದಾದರೂ ಸಂಘ ಸಂಸ್ಥೆ ಇದ್ದರೆ ಅದರ ಸದಸ್ಯರಾಗಿ ನೀವು ಸಕ್ರಿಯವಾಗಿ ಅದರ ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಳ್ಳಿ. ಪುನರ್ಬಳಕೆ ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳ್ರಿ. ನಂತರ ನಿಮ್ಮ ಶಾಲೆಯ ಇಂಧನದ ಆಡಿಟ್ ಮಾಡಿ ಯಾವ ಕ್ರಮಗಳ ಮೂಲಕ ವಿದ್ಯುತ್ ಹಾಗೂ ಹಣ ಉಳಿಸಬಹುದೆಂಬುದನ್ನು ಗಮನಿಸಿ. ಶಾಲೆಯ ಹೆಜ್ಜೆ ಗುರುತನ್ನು ಲೆಕ್ಕ ಹಾಕಲು ಯತ್ನಿಸಿರಿ. ಹೀಗೆ ಸರಳ ಕ್ರಮಗಳಿಂದ ಸಂಪನ್ಮೂಲಗಳ ಸಂರಕ್ಷಣೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸಬಹುದಾಗಿದೆ. ಏಕೆಂದ್ರೆ ಮಹಾತ್ಮ ಗಾಂಧೀಜಿಯವರ ಸಹ ಇತರರಲ್ಲಿ ಕಾಣಬಹುದಾದಂತಹ ಬದಲಾವಣೆಯನ್ನ ಮೊದಲು ನೀವೇ ಆಗಿ ತೋರಿಸು ಅಂತ ಹೇಳಿದ್ದಾರೆ. ಅದೇ ರೀತಿ ನೀವೇ ಆ ಮಹಾತ್ಮ ಗಾಂಧಿಯವರ ಒಂದು ನನಸನ್ನ ಸಾಕಾರ ಮಾಡಿ ಎಲ್ಲರ ಆಸೆಗಳನ್ನು ಈಡೇರಿಸಲು ಈ ಪೃಥ್ವಿಯಲ್ಲಿ ಎಲ್ಲ ಇದೆ, ಆದರೆ ದುರಾಸೆಗಳನ್ನಲ್ಲ ಅಂತ ಮಹಾತ್ಮ ಗಾಂಧೀಜಿ ಹೇಳಿದರು. ಎಲ್ಲರ ಆಸೆಗಳನ್ನು ಪೂರೈಸುತ್ತೆ ಪ್ರಕೃತಿ, ಆದರೆ ದುರಾಸೆಗಳನ್ನಲ್ಲ. ಅದಕ್ಕೋಸ್ಕರ ಪರಿಸರದ ಸಂರಕ್ಷಣೆ, ಸಂಪನ್ಮೂಲಗಳ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಹೊಣೆ. ಇಷ್ಟು ಇಂದಿನ ನೈಸರ್ಗಿಕ ಸಂಪನ್ಮೂಲಗಳು.